ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಕಲಾ ವ್ಲಾಗ್. ಇವತ್ತು ಶಾರ್ಟ್ ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಲೆಂತಿ ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ, ಏಕೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಹಾಗಾಗಿ ನಾನಿವತ್ತು ಯಾವ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ಅಂದರೆ ಹರವೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದರಲ್ಲಿ ನಾನಿವತ್ತು ಮೊಸಪ್ಪನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಅದನ್ನು ಯಾವ ರೀತಿ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಲೀನಾಗಿ ಎಲ್ಲ ಸೊಪ್ಪನ್ನು ತೊಳ್ಕೊಂಡು ವಾಶ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು. ಯಾಕೆಂದರೆ ಮಳೆಗಾಲ ಅಲ್ವಾ, ತುಂಬ ಮಣ್ಣು ಇರುತ್ತೆ. ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ತೊಳೆದು ಅದರ ನಂತರ ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಟೊಮೊಟೊ, 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಂದಾಜಿ ಹುಳಿ ಖಾರ ನೋಡಿಕೊಂಡು ಟೊಮೊಟೊ ಹಾಕ್ಕೋಬೋದು. ನಂತರ ಅದಕ್ಕೆ ನಾನು ಬೆಳ್ಳುಳ್ಳಿ ಕಾಯಿಯನ್ನು ಹಾಕ್ಕೊಂಡಿದ್ದೀವಿ. ಯಾವ ರೀತಿ ನಮ್ಮ ಹಳ್ಳಿ ಕಡೆ ಮೊಸಪ್ಪನ್ನು ಹರವೆ ಸೊಪ್ಪಲ್ಲಿ ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಂತರ ಅದಕ್ಕೆ ಜೀರಿಗೆ ಹಾಕ್ಕೊಂಡು, ನಂತರ ತೊಳೆದು ಬೇಳೆ ಹಾಕ್ಕೊಂಡು, ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೋಬೋದು. ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದು ಜಗ್ಗಷ್ಟು ಹಾಕ್ಕೊಂಡಿದ್ದೀನಿ, ಒಂದು 3/4 ಲೀಟ್ರಷ್ಟು. ನಂತರ ಅದು ಬೇಳೆ ಬಂದು ಅಮ್ಮನ ಮನೆಯಲ್ಲೇ ಕೊಟ್ಟಿರೋದು, ಅಮ್ಮನ ಮನೇಲಿ ಬೆಳೆದಿರೋದು. ಫೈನಲಿ ರೆಡಿ ಆಯಿತು. 3-4 ಕೂಗಿಸಿದ್ರೆ ಅದು ಬೆಂದಿರುತ್ತೆ. ಅದನ್ನು ನಾವು ಅದಕ್ಕಿಂತ ಮುಂಚೆ ಇದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ತೊಗೊಂಡು ರುಬ್ಬೋಕ್ಕೆ ಖಾರದ ಪುಡಿ, ಹುರ್ಗಾಳ ಪುಡಿ, ನಂತರ ಮೆಂತ್ಯ, ಒಂದು ಚಿಟಿಕೆಯಷ್ಟು, ಒಂದು ಹುಣಸೆ ಬೀಜದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ರುಬ್ಬಿ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸಿದ ನಂತರ ನಾವು ಸಪ್ಪೆ ನೀರನ್ನು ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಫಸ್ಟೇ ನಾವು ಸಪ್ಪೆ ನೀರನ್ನು ಹಾಕ್ಕೋಬಾರ್ದು. ಚೆನ್ನಾಗಿ ಕುದಿದ ನಂತರ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನನಗೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಹಾಗಾಗಿ ವಾಯ್ಸ್ ಓವರ್ ಕೂಡ ಕೊಡೋದಕ್ಕಾಗಲ್ಲ. ಹಾಗಾಗಿ ಲಾಂಗ್ ವೀಡಿಯೋನ ಮಾಡೋಕ್ಕಾಗಲಿಲ್ಲ, ಶಾರ್ಟ್ ವೀಡಿಯೋನ ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ವೀಡಿಯೋಸ್ನ ನೋಡಿ. ಫೈನಲಿ ಸಾಂಬಾರು ರೆಡಿ ಆಯಿತು. ಇದು ಮುದ್ದೆ ಊಟಕ್ಕೆ, ಹಾಗೆ ಚಪಾತಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್, ಬಾಯ್.